ಹಾರ್ಪಿಕನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ತಂದೆ ತರ್ತೀವಿ. ಆದರೆ ಹಾರ್ಪಿಕ್ ಲಿಕ್ವಿಡ್ ಖಾಲಿ ಆದಮೇಲೆ ಖಾಲಿ ಬಾಟಲ್ನ ಕಸಕ್ಕೆ ಎಸಿತೀರಾ? ಅಪ್ಪಿತಪ್ಪಿಯೂ ಹೀಗೆ ಮಾಡಬೇಡಿ. ಇದು ನಿಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಹಾರ್ಪಿಕನ್ನು ನಾವೆಲ್ಲರೂ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಬಳಸ್ತೀವಿ. ಹಾರ್ಪಿಕ್ ಖಾಲಿ ಆದಮೇಲೆ ಕಸಕ್ಕೆ ಎಸಿತೀವಿ. ಆದರೆ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಇದನ್ನು ಯಾವೆಲ್ಲ ರೀತಿಯಲ್ಲಿ ಬಳಸ್ಕೊಳ್ಬಹುದು ಗೊತ್ತಾ? ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ ನಾನು ಇವತ್ತು ತಿಳಿಸ್ತೀನಿ. ಈ ಟಿಪ್ಸ್ನ ಏನಾದ್ರು ನೀವು ತಿಳಿದ್ರೆ ಇನ್ನು ಯಾವತ್ತೂ ಕೂಡ ಖಾಲಿಯಾಗಿರುವಂಥ ಹಾರ್ಪಿಕ್ ಬಾಟಲ್ನ ಕಸಕ್ಕೆ ಎಸೆಯೋದಿಲ್ಲ. ಬನ್ನಿ, ಹಾರ್ಪಿಕ್ ಬಾಟಲ್ನ ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಈ ಖಾಲಿಯಾಗಿರುವಂಥ ಹಾರ್ಪಿಕ್ ಬಾಟಲ್ನ ಮೇಲಿರುವಂಥ ಈ ಸ್ಟಿಕ್ಕರ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಬಿಸಿ ನೀರನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಹೊತ್ತು ಈ ಹಾರ್ಪಿಕ್ ಬಾಟಲ್ನ ನೆನೆಸಿಡಿ. ನಂತರ ನೀಟಾಗಿ ಈ ಸ್ಟಿಕ್ಕರ್ ಎಲ್ಲ ಬರುತ್ತೆ ನೋಡಿ. ಇಷ್ಟ ಆದರೆ ಸಾಕು. ಇನ್ನೂ ನೀವು ಚೆನ್ನಾಗಿ ಕ್ಲೀನ್ ಮಾಡ್ಕೊತೀರಾ ಅಂದರೆ ಸ್ವಲ್ಪ ಬ್ರಷ್ನಿಂದ ಉಜ್ಜಿದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೇಲೇ ಕಟ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಕಟ್ ಮಾಡ್ಕೊಂಡ್ರಿ ಅಂದರೆ ಆಮೇಲೆ ಇದನ್ನು ಯಾವುದಕ್ಕೂ ಯೂಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನಂತರ ಒಂದು ಕತ್ರಿಯಿಂದ ನೀಟಾಗಿ ಇದಕ್ಕೆ ಶೇಪ್ ಕೊಡಿ. ನೋಡಿ, ಈ ರೀತಿ ನೀಟಾಗಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಅದನ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಒಂದು ಚಾಕುವಿನಿಂದ ಮಧ್ಯಕ್ಕೆ ಈ ರೀತಿ 1 ರಿಂದ 1.5 ಇಂಚಷ್ಟು ಉದ್ದಕ್ಕೆ ಒಂದು ಚಿಕ್ಕದಾಗಿ ಸೀಳಿ. ಆಮೇಲೆ ಒಂದು ಸೈಡ್ ಅಷ್ಟೇ ಈ ರೀತಿ ಅದನ್ನು ಸೀಳಿರ್ತೀವಲ್ಲ ಆ ಭಾಗನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಇಷ್ಟ ಆದರೆ ಸಾಕು. ನಂತರ ಒಂದು ದಬ್ಬಣ ಅಥವಾ ದೊಡ್ಡದಾಗಿರುವಂಥ ಸೂಜಿನ ಏನಾದ್ರು ತೊಗೊಂಡು ಅಥವಾ ಚಾಕುನ ಏನಾದ್ರು ತೊಗೊಂಡು ಹೀಗೆ ಒಂದು ಚಿಕ್ಕದಾಗಿ ಸ್ವಲ್ಪ ಸುಟ್ಕೊಂಡು ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇದನ್ನು ಎಲ್ಲಿ ಬೇಕಾದ್ರೂ ನಾವು ಹ್ಯಾಂಗ್ ಮಾಡ್ಕೊಳ್ಬೋದು. ಆಮೇಲೆ ನಿಮಗೆ ಬೇಕಂದರೆ ಹೀಗೇ ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ಡೆಕೋರೇಟ್ ಮಾಡ್ತೀರಾ ಅಂತಂದರೆ ಈ ರೀತಿ ಗ್ಲಿಟರ್ ಇರುತ್ತಲ್ಲ, ಗ್ಲಿಟರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಗಮನ ಹಾಕಿ ಆಮೇಲೆ ಅದ್ರ ಮೇಲೆ ಗ್ಲಿಟರ್ನ ಹಾಕ್ಕೊಂಡು ಬೇಕಾದರೂ ನೀವು ಡೆಕೋರೇಟ್ ಮಾಡ್ಬೋದು. ನಿಮಗೆ ಹೇಗೆ ಬೇಕು, ಬೀಡ್ಸ್ ಬೇಕಂದರೆ ಬೀಡ್ಸು, ಈ ಐಸ್ ಕ್ರೀಮ್ ಸ್ಟಿಕ್ಸ್ ಸಿಗುತ್ತೆ ಅದರಿಂದ ಕೂಡ ಬೇಕಂದ್ರೂ ಡೆಕೋರೇಟ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಫ್ಲವರ್ಸಿಂದ ಕೂಡ ಡೆಕೋರೇಟ್ ಮಾಡ್ಕೊಳ್ಬೋದು. ಆದರೆ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಬಳಸ್ಕೊಳ್ಳಿ. ನೋಡಿ, ಇದನ್ನು ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು ನೋಡಿ. ಈ ರೀತಿ ಲಿಪ್ಸ್ಟಿಕ್ಸ್ ಇರುತ್ತೆ ಅಥವಾ ಚಿಕ್ಕದು ಯಾವುದಾದ್ರೂ ಕ್ರೀಮ್ಸ್ ಇರುತ್ತೆ, ಅದನ್ನು ಈ ರೀತಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಟೂತ್ ಬ್ರಷ್ನ ನೀವು ಇದರಲ್ಲಿ ಹಾಕಿ ಟಾಯ್ಲೆಟ್ನಲ್ಲಿ ಹ್ಯಾಂಗ್ ಮಾಡ್ಕೊಳ್ಬೋದು. ನೋಡಿ, ಕೋಮ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಇದರಲ್ಲಿ ಹಾಕಿ ಇಡ್ಬೋದು. ಹಾಗೆಯೇ ಮೇಕಪ್ ಬ್ರಷ್ನ ಕೂಡ ಆರ್ಗನೈಸ್ಡ್ ಆಗಿ ಇಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇನ್ನು ಕ್ಲಿಪ್ಸ್ ಅಲ್ಲಿ ಇಡ್ತೀವಲ್ಲ ಅದರ ಬದಲು ಇದರೊಳಗಡೆ ಹಾಕಿ ಒಂದು ಕಡೆ ಡ್ರೆಸ್ಸಿಂಗ್ ಟೇಬಲಲ್ಲಿ ಸೈಡಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಅಲ್ಲಿ ಮಿಸ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಇನ್ನು ಪೆನ್ನನ್ನೆಲ್ಲ ಇಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಕಿಚನ್ ಟೂಲ್ಸ್ಗಳನ್ನು ಇಟ್ಕೊಳ್ಳೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಬರೀ ಇಷ್ಟೇ ಅಲ್ಲ, ನಾವು ಸಾಮಾನ್ಯವಾಗಿ ಮೊಬೈಲ್ನೆಲ್ಲ ಚಾರ್ಜಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಮೊಬೈಲ್ನ ಚಾರ್ಜಿಂಗಿಗೆ ಹಾಕಿಬಿಟ್ಟು ಅಲ್ಲಿ ಇಲ್ಲಿ ಇಟ್ಬಿಡ್ತೀವಿ ಅಥವಾ ಚಾರ್ಜರ್ ಮೇಲೇ ಇಟ್ಬಿಡ್ತೀವಿ. ಅದರ ಬದಲು ಪ್ಲಗ್ ಪಾಯಿಂಟ್ ಹತ್ರನೇ ಇದನ್ನು ನೇತಾಕ್ಬೋದು ಅಥವಾ ಒಂದು ಡಬಲ್ ಸೈಡ್ ಸ್ಟಿಕ್ಕರಿಂದ ಅಂಟಿಸ್ಕೊಂಡ್ರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಫೋನ್ ಕೂಡ ಸೇಫ್ ಆಗಿರುತ್ತೆ. ಹಾಗೆಯೇ ಮಕ್ಕಳೇನಾದ್ರೂ ಇದ್ರೆ ಅವ್ರ ಕೈಗೆ ಸಿಗುವಂಥ ಚಾನ್ಸಸ್ ಕೂಡ ತುಂಬಾ ಕಡಿಮೆ ಇರುತ್ತೆ. ನೋಡಿದ್ರಲ್ಲ, ಬೇಡ ಅಂತ ಕಸಕ್ಕೆ ಎಸೆಯುವಂಥ ಖಾಲಿ ಹಾರ್ಪಿಕ್ ಬಾಟಲ್ನ ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.